ಹಾವುಗಳಿಗೇಕೆ ಇಷ್ಟೊಂದು ಧಾರ್ಮಿಕ ಮಹತ್ವ? ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಜೀವಿಗಳಲ್ಲಿ ಹಾವು ಕೂಡ ಒಂದು. ಹಾವುಗಳನ್ನು ಪೂಜನೀಯವೆಂದು ಪರಿಗಣಿಸಲಾಗುವುದು. ಮಾತ್ರವಲ್ಲದೆ ಹಾವುಗಳನ್ನು ಗೌರವಿಸಲು ವಿವಿಧ ಹಬ್ಬ ಹರಿದಿನಗಳನ್ನು ಆಚರಿಸಲಾಗುವುದು. ಹಾವುಗಳ ಧಾರ್ಮಿಕ ಮಹತ್ವವೇನು? ಹಾವುಗಳನ್ನೇಕೆ ಪೂಜಿಸಲಾಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕ್ರಿಶ್ಚಿಯನ್ ಧರ್ಮದಲ್ಲಿ ಹಾವು ಸೈತಾನನ ಸಂಕೇತವಾಗಿದೆ. ಆದರೆ ಹಿಂದೂ ಧರ್ಮದಲ್ಲಿ ಜನರು ಹಾವುಗಳನ್ನು ದೇವರಂತೆ ಗೌರವಿಸುತ್ತಾರೆ ಹಾಗೂ ಹಾವುಗಳು ಶಿವ ಮತ್ತು ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಹಿಂದೂ ಧರ್ಮದಲ್ಲಿ ಹಾವುಗಳು ಶಕ್ತಿ, ರಕ್ಷಣೆ ಮತ್ತು ಸಂತಾನವನ್ನು ಪ್ರತಿನಿಧಿಸುತ್ತವೆ. ಅವರನ್ನು ಭೂಮಿಯ ಸಂಪತ್ತಿನ ರಕ್ಷಕರು ಮತ್ತು ಭೂಗತ ಜಗತ್ತಿನ ರಕ್ಷಕರು ಎಂದು ಪರಿಗಣಿಸಲಾಗುತ್ತದೆ. ಹಿಂದೂಗಳು ಹಾವುಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಅದು ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಎನ್ನುವ ನಂಬಿಕೆ. ನಾಗ ಚತುರ್ಥಿ, ನಾಗರ ಪಂಚಮಿ ಮುಂತಾದ ಹಿಂದೂ ಹಬ್ಬಗಳು ಹಾವುಗಳನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಹಾವುಗಳಿಗೆ ಹಾನಿ ಮಾಡುವುದು ಅಥವಾ ಕೊಲ್ಲುವುದು ಹಿಂದೂ ಧರ್ಮದಲ್ಲಿ ಪಾಪಕೃತ್ಯವಾಗಿದೆ. ಇದನ್ನು ಮಾಡುವ ಜನರು ಅನರ್ಥಗಳನ್ನು ಅನುಭವಿಸುತ್ತಾರೆ ಮತ್ತು ಸರ್ಪದೋಷವನ್ನು ಅನುಭವಿಸುತ್ತಾರೆ. ಇದು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದೂ ಪುರಾಣಗಳಲ್ಲಿ ಹಾವುಗಳನ್ನು ನಾಗ ಎಂದು ಕರೆಯಲಾಗುತ್ತದೆ. ಶಿವನ ಕುತ್ತಿಗೆಯಲ್ಲಿ ಹಾವು ಸುತ್ತಿಕೊಂಡಿರುವುದರಿಂದ ಅವನಿಗೆ ನಾಗ ಅಥವಾ ನಾಗೇಂದ್ರ ಎಂದು ಹೆಸರು ಬಂದಿದೆ. ಹಿಂದೂ ಪುರಾಣಗಳ ಪ್ರಕಾರ ಶಿವನು ಹಾವುಗಳನ್ನು ಸೇರಿದಂತೆ ಎಲ್ಲ ಜೀವಿಗಳಿಗೆ ಅಧಿಪತಿ. ಹಾವು ಕುಂಡಲಿನಿ ಶಕ್ತಿಯನ್ನು ಸಹ ಪ್ರತಿನಿಧಿಸುತ್ತದೆ. ಶಿವನು ಕೊರಳಲ್ಲಿ ಹಾವನ್ನು ಧರಿಸಿದ್ದರೆ ಭಗವಾನ್ ವಿಷ್ಣು ಶೇಷನಾಗ ಹಾವಿನ ಮೇಲೆ ಮಲಗಿಕೊಂಡು ವಿಶ್ರಮಿಸುತ್ತಾನೆ. ಅವನೊಂದಿಗೆ ಪತ್ನಿ ಲಕ್ಷ್ಮಿಯು ಹಾವಿನ ಮೇಲೆ ಇರುತ್ತಾಳೆ. ಅನಂತ ಸರ್ಪವು ತನ್ನ ಹೆಡೆಯ ಮೇಲೆ ಬ್ರಹ್ಮಾಂಡವನ್ನು ಹೊತ್ತು ನಿಂತಿದ್ದರೆ ಬಾಲದ ಸುರುಳಿಯಲ್ಲಿ ಸಮಯದ ಚಕ್ರವನ್ನು ಹೊತ್ತಿದ್ದಾನೆ. ಪ್ರಪಂಚವನ್ನು ದುಷ್ಟರಿಂದ ರಕ್ಷಿಸಲು ಭಗವಾನ್ ವಿಷ್ಣು ನರನಾರಾಯಣ ಎಂಬ ಅರ್ಧ ಮನುಷ್ಯ ಅರ್ಧ ಸರ್ಪ ಜೀವಿಗಳ ರೂಪವನ್ನು ಸಹ ತೆಗೆದುಕೊಂಡರು ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಮಾನಸಾ ದೇವಿಯು ಹಾವುಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಅವಳು ಹಾವುಗಳ ದೇವತೆ ಮತ್ತು ಅವಳು ಅವುಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದಳು. ಭಾರತದಲ್ಲಿ, ವಿಶೇಷವಾಗಿ ಬಂಗಾಳದಲ್ಲಿ ಅನೇಕ ಹಿಂದೂಗಳು ಈಕೆಯನ್ನು ಪೂಜಿಸುತ್ತಾರೆ ಏಕೆಂದರೆ ಈಕೆ ಹಾವುಗಳ ಕಡಿತದಿಂದ ಭಕ್ತರನ್ನು ರಕ್ಷಿಸುತ್ತಾಳೆ. ಕುಂಡಲಿನಿ ಯೋಗದಲ್ಲಿ ಸುರುಳಿಯಾಕಾರದ ಸರ್ಪವು ಆಧ್ಯಾತ್ಮಿಕ ಜಾಗೃತಿಯ ಪ್ರಬಲ ಸಂಕೇತವಾಗಿದೆ. ಸರ್ಪವು ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಇರುವ ಸುಪ್ತ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅದನ್ನು ಜಾಗೃತಗೊಳಿಸಬೇಕು. ಜಾಗೃತಗೊಂಡ ಕುಂಡಲಿನಿ ಶಕ್ತಿಯು ಚಕ್ರಗಳ ಮೂಲಕ ಮೇಲೇರುತ್ತಿದ್ದಂತೆ ಅದು ಪ್ರತಿಯೊಂದು ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಆಧ್ಯಾತ್ಮಿಕ ಜಾಗೃತಿಗೆ ಕಾರಣವಾಗುತ್ತದೆ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಹಾವುಗಳಿಗೆ ಮಹತ್ವವಿದೆ. ನವಗ್ರಹಗಳಲ್ಲಿ ನಾಗಗ್ರಹಗಳಾದ ರಾಹು ಮತ್ತು ಕೇತು ಸೇರಿದ್ದಾರೆ. ರಾಹುವು ಹಾವಿನ ತಲೆಯಾಗಿದ್ದರೆ ಕೇತುವು ಬಾಲವಾಗಿದೆ. ಈ ಗ್ರಹಗಳು ನಮ್ಮ ಜೀವನ ಮತ್ತು ಹಣೆಬರಹದ ಮೇಲೆ ಪ್ರಭಾವ ಬೀರುತ್ತವೆ. ನಮ್ಮ ಜನ್ಮ ಕುಂಡಲಿಯಲ್ಲಿ ಅವರ ಸ್ಥಾನಗಳನ್ನು ಅವಲಂಬಿಸಿ ಅವರು ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವವನ್ನು ಬೀರಬಹುದು. ರಾಹು ಮತ್ತು ಕೇತುಗಳನ್ನು ನೆರಳು ಗ್ರಹಗಳು ಎಂದೂ ಕರೆಯುತ್ತಾರೆ. ಅವರು ಜಾತಕದಲ್ಲಿ ಕಾಳಸರ್ಪ ದೋಷವನ್ನು ಉಂಟು ಮಾಡಬಹುದು. ಒಂದು ವೇಳೆ ಹಾವಿಗೆ ಹಾನಿ ಮಾಡಿದರೆ ಅಥವಾ ಕೊಂದರೆ ದೋಷ ಉಂಟಾಗುತ್ತದೆ. ಭಯಂಕರವಾದ ಕಾಳಸರ್ಪ ದೋಷವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಕುಟುಂಬದಲ್ಲಿ ಅಸಂತೋಷ, ವ್ಯಾಪಾರದಲ್ಲಿ ನಷ್ಟ, ದಾಂಪತ್ಯ ಸಮಸ್ಯೆಗಳು, ವಿವಾಹ ವಿಳಂಬ, ವ್ಯಾಜ್ಯ, ಸಂತಾನದ ಕೊರತೆ, ಕಣ್ಣು, ಚರ್ಮ, ಕಿವಿ, ಗಂಟಲು ಇತ್ಯಾದಿಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಎದುರಾಗುವುದು. ನಾಗ ಚತುರ್ಥಿ ಮತ್ತು ನಾಗರ ಪಂಚಮಿಯಂತಹ ಹಿಂದೂ ಹಬ್ಬಗಳನ್ನು ನಾಗದೇವತೆಗಳನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಅವು ಕೆಲವು ಆಚರಣೆಗಳ ಮತ್ತು ಕೊಡುಗೆಗಳನ್ನು ಒಳಗೊಂಡಿರುತ್ತವೆ. ನಾಗರ ಕಲ್ಲುಗಳಿಗೆ ಪೂಜಿಸುವುದು ಮತ್ತು ಹಾವಿನ ಹುತ್ತಗಳಿಗೆ ಹಾಲೆರೆಯುವುದು ಇತ್ಯಾದಿ. ಇದು ನಾಗದೇವತೆಗಳು ಅಥವಾ ಸರ್ಪದೇವರುಗಳ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.